ಕೋರ್ಟ್ಗಳಲ್ಲಿ ಕೆಲಸ ಕೊಡಿಸೋದಾಗಿ ಯುವಕರಿಗೆ ವಂಚನೆಯನ್ನ ಮಾಡಿ ಹೈಕೋರ್ಟ್ ಸೇರಿ ವಿವಿಧ ಕೋರ್ಟ್ ಜಡ್ಜ್ ಪರಿಚಯ ಅಂತ ಕೂಡ ಸುಳ್ಳು ಹೇಳಿ ಕೊಪ್ಪಳ ನಗರಸಭೆ ಮಾಜಿ ಸದಸ್ಯೆ ವಿಜಯ ಹಿರೇಮಠ ವಂಚನೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜನರಿಂದ 90 ಲಕ್ಷ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ. ವಿಜಯ ಹಿರೇಮಠ ಎಫ್ಡಿಸಿ ಹಾಗೂ ಜವಾನ ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿದ್ದಾರೆ. ಇದರ ಜೊತೆಗೆ ನಟ ದರ್ಶನ್ ಜೊತೆಗಿನ ಫೋಟೋವನ್ನು ಕೂಡ ತೋರಿಸಿ ಬಿಲ್ಡಪ್ ಕೊಟ್ಟಿದ್ದಾರೆ. ವಿಜಯ ಹಿರೇಮಠ ಕೋರ್ಟ್ಗಳಲ್ಲಿ ಕೆಲಸ ಕೊಡಿಸ್ತೀನಿ, ಹೈಕೋರ್ಟ್ ಸೇರಿ ವಿವಿಧ ಕೋರ್ಟ್ಗಳಲ್ಲಿ ಜಡ್ಜ್ ನ್ಯಾಯಾಧೀಶರು ನನಗೆ ಪರಿಚಯ ಅಂತೆಲ್ಲ ಸುಳ್ಳು ಹೇಳಿಕೊಂಡು ಜನರಿಂದ ಹಣ ಪೀಕ್ತಾ ಇದ್ದಂತಹ ಮಹಿಳೆ ವಿಜಯ ಹಿರೇಮಠ ಮತ್ತು ಸಿದ್ದಲಿಂಗಯ್ಯ ಹಿರೇಮಠ, ವಿಜಯ ಹಿರೇಮಠ ಪತಿ ಇಬ್ಬರೂ ಕೂಡ ವಂಚಕರೇ. ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹೇಳಿ ಜನರನ್ನ ನಂಬಿಸಿ ಅವರಿಂದ ಹಣ ಕೀಳ್ತಾ ಇದ್ರು. ಮೋಸ ಹೋಗಿದ್ದು ಗೊತ್ತಾಗಿ ಈಗ ಯುವಕರು ಆಕ್ರೋಶಗೊಂಡಿದ್ದಾರೆ. ಯಾರೆಲ್ಲ ದುಡ್ಡು ಕೊಟ್ಟರು ಕೆಲಸದ ಆಸೆಗೋಸ್ಕರ ಅವರೆಲ್ಲರೂ ಈಗ ಗರಂ ಆಗಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಆರೋಪಿ ವಿಜಯ ಹಿರೇಮಠ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನ್ಯಾಯಾಧೀಶರ ಹೆಸರಲ್ಲಿ ವಂಚನೆ ಅಂತ ಬ್ಯಾನರ್ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಜಡ್ಜ್ ಪರಿಚಯ ಅಂತ ವಂಚಿಸಿದ ನಗರಸಭೆ ಮಾಜಿ ಸದಸ್ಯೆ, ಕೊಪ್ಪಳ ನಗರಸಭೆಯ ಮಾಜಿ ಸದಸ್ಯೆ ವಿಜಯ ಹಿರೇಮಠ ಬಂಧನ ಆಗಿದೆ. ರಾಮದುರ್ಗದ ಸಂಬಂಧಿಕರ ಮನೆಯಲ್ಲಿ ಇದ್ದಂತಹ ವಿಜಯ, ಆಕೆಯನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗಳಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಯುವಕರನ್ನ ನಂಬಿಸ್ತಾ ಇದ್ದಂತಹ ದಂಪತಿ ಇದು. ವಿಜಯ ಹಿರೇಮಠ, ಸಿದ್ದಲಿಂಗಯ್ಯ ಹಿರೇಮಠ. ಆ ಕೋರ್ಟ್ನಲ್ಲಿ ಈ ನ್ಯಾಯಾಧೀಶರು ಗೊತ್ತು, ಈ ಕೋರ್ಟ್ನಲ್ಲಿ ಈ ಜಡ್ಜ್ ಗೊತ್ತು ಅಂತ ಸುಳ್ಳು ಹೇಳಿ, ಜೊತೆಗೆ ನಟ ದರ್ಶನ್ ಫೋಟೋ ಇಟ್ಕೊಂಡು ಇವರೆಲ್ಲರೂ ಕೂಡ ನನಗೆ ಪರಿಚಯ ಅಂತ ಹೇಳ್ಕೊಂಡು ಯುವಕರಿಂದ ಹಣ ಪೀಕ್ತಾ ಇದ್ರು. ಜಡ್ಜ್ ಹೆಸರಿನಲ್ಲಿ ನೂರಾರು ಜನರಿಗೆ ವಂಚಿಸಿದಂತಹ ದಂಪತಿ ವಿಜಯ ಹಾಗೂ ಸಿದ್ದಲಿಂಗಯ್ಯ ಹಿರೇಮಠ. ಶಾಸಕರು ಸಂಸದರ ಜೊತೆಯೂ ಕೂಡ ಆಪ್ತವಾಗಿರೋ ಸಿದ್ದಲಿಂಗಯ್ಯ ಕುಟುಂಬ ಇದನ್ನೇ ಬಂಡವಾಳ ಮಾಡಿಕೊಂಡು ಯುವಕರಿಗೆ ವಂಚಿಸಿದ್ದಾರೆ. ವಿಜಯ ಹಿರೇಮಠ ದಂಪತಿಯ ಹಿನ್ನೆಲೆಯ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ರಾಮದುರ್ಗದ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಂಡಂತಹ ವಿಜಯ ಹಿರೇಮಠನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿರುದ್ಯೋಗಿ ಯುವಕರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಅವರು ಈ ಮುಂಚೆ ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ ಅಂತ ಹೇಳಿ ನಿರುದ್ಯೋಗಿ ಯುವಕರಿಂದ ಹಣವನ್ನು ಪಡೆದು ಮೋಸ ಮಾಡಿರ್ತಕ್ಕಂಥದ್ದು. ಈ ಕಡೆ ಏನಪ್ಪ ಅಂದರೆ ದುಡ್ಡನ್ನೇ ಇಲ್ಲ ಅವರಿಗೆ ವಾಪಸ್ಸು, ಈ ಕಡೆ ಕೆಲಸನೂ ಸಿಕ್ಕಿರ್ತಕ್ಕಂಥದ್ದಿಲ್ಲ. ಇವ್ರ ಮೇಲೆ ಪ್ರಕರಣಗಳು ಕೂಡ ವಂಚನೆ ಪ್ರಕರಣ ದಾಖಲಾಗಿತ್ತು. ಅದಕ್ಕೇ ರಾಮದುರ್ಗದಲ್ಲಿ ಏನಪ್ಪ ಅಂತಂದರೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯ ಬಂದು ಕೇಳಿರ್ತಕ್ಕಂಥದ್ದೇ. ಇದರ ಜೊತೆಗೆ ಇವರು ಈ ಮುಂಚೆ MLC ಕರೆಯನ್ನ ಸಂಘಟನೆ ಅಂತೇಳಿ, ಮಾಜಿ MLC ಕರೆಯನ್ನ ಸಂಘಟನೆ ಅಂತೇಳಿ ಅವ್ರಿಗೂ ಕೂಡ ಒಂದು ರೀತಿಯ ಮೋಸವನ್ನು ಮಾಡಿರ್ತಕ್ಕಂಥದ್ದೇ. ಇವು ಫ್ಯಾಮಿಲಿ ಏನಿದಲ್ಲ ನಿರಂತರವಾಗಿ ಈ ಥರದ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸರ್ಕಾರ ಈ ಥರದ ವ್ಯಕ್ತಿಗಳ ಮೇಲೆ ವಿಶೇಷ ನಿಗಾ ವಹಿಸಿ ಕ್ರಮ ವಹಿಸಿದರೆ ಮೋಸ ಆಗುವಂಥದ್ದನ್ನು ತಡೆಯೋದಕ್ಕೆ ಸಾಧ್ಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.